ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂತದ್ದು ವಿಮೋಚನ ಕಾಂಡ 38ನೇ ಅಧ್ಯಾಯ ವಚನಗಳು 1ರಿಂದ 31ರವರೆಗೆ. ಅಂದ್ರೆ ನೆನೆ ನಾವು 37ನೇ ಅಧ್ಯಾಯದಲ್ಲಿ ಗೂಡಾರದ ಅತ್ಯಂತ ಪವಿತ್ರವಾದಂತಹ ವಸ್ತುಗಳ ಬಗ್ಗೆ ನಾವು ನೋಡಿದ್ದೇವೆ, ಅದರ ನಿರ್ಮಾಣದ ಬಗ್ಗೆ ನಾವು ನೋಡಿದ್ದೇವೆ. ಒಡಂಬಡಿಕೆ ಮಂಜೂಷ ಆಗಿರ್ಬೋದು, ಅಥವಾ ಕೃಪಾಸನ ಆಗಿರ್ಬೋದು, ಪ್ರದರ್ಶನದ ರೊಟ್ಟಿಯ ಮೇಜು ಆಗಿರ್ಬೋದು, ಚಿನ್ನದ ದೀಪಸ್ತಂಭ ಆಗಿರ್ಬೋದು, ಅಥವಾ ಧೂಪ ವೇದಿ ಆಗಿರ್ಬೋದು, ಇವೆಲ್ಲವೂ ಒಂದೇ ಸತ್ಯವನ್ನ ಸಾರುತ್ತಿದ್ದವು. ಪ್ರಿಯರೇ, ದೇವರು ತನ್ನ ಜನರ ಮಧ್ಯದಲ್ಲಿ ವಾಸಿಸಲು ಬಯಸುತ್ತಾರೆ. ಆದರೆ ಇಂದು ವಿಮೋಚನ ಕಾಂಡ 38ರಲ್ಲಿ ನಾವು ಗೂಡಾರದ ಹೊರಭಾಗಕ್ಕೆ ಬರುತ್ತೇವೆ. ಇಲ್ಲಿ ಒಂದು ಬಹಳ ಮಹತ್ವದ ಪಾಠ ನಮ್ಮನ್ನ ಎದುರುಗೊಳ್ಳುತ್ತದೆ. ಪ್ರಿಯರೇ, ಗುಡಾರದೊಳಗೆ ದೇವರ ಸನ್ನಿಧಿ ಇತ್ತು, ಆದರೆ ಅಲ್ಲಿಗೆ ಹೋಗುವ ದಾರಿಯಲ್ಲಿ ಮೊದಲು ಬಲಿಪೀಠ ಇತ್ತು, ಅದರ ನಂತರ ತೊಳೆಯುವ ತೊಟ್ಟಿ ಇತ್ತು. ಅಂದರೆ ದೇವರ ಸನ್ನಿಧಿಯನ್ನ ಸಮೀಪಿಸುವ ಮೊದಲು ಕೆಲವು ವಿಷಯಗಳನ್ನ ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಎಂಬುದಾಗಿ ದೇವರು ತನ್ನ ಜನರಿಗೆ ಕಲಿಸುತ್ತಾ ಇದ್ದರು. ಅಧ್ಯಾಯವು ಹೋಮ ಬಲಿಯ ಬಲಿಪೀಠದ ನಿರ್ಮಾಣದಿಂದ ಆರಂಭವಾಗುತ್ತದೆ. ಇದು ಗೂಡಾರದ ಪ್ರಾಂಗಣದಲ್ಲಿದ್ದ ಒಂದು ವಸ್ತು. ಅಂದರೆ ಯಾರೇ ಆರಾಧನೆಗಾಗಿ ಬಂದರೂ ಮೊದಲು ಕಾಣುವುದೇ ಇದು. ಇದರ ಮೂಲಕ ದೇವರು ಒಂದು ಸತ್ಯವನ್ನ ನೆನಪಿಸುತ್ತಾ ಇದ್ದಾರೆ: ಪಾಪವನ್ನ ಲಘುವಾಗಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ದೇವರು ಪ್ರೀತಿಯ ದೇವರು, ಆದರೆ ಅದೇ ಸಮಯದಲ್ಲಿ ದೇವರು ಪರಿಶುದ್ಧನೂ ಹೌದು ಎಂಬುದಾಗಿ. ಆದ್ದರಿಂದ ದೇವರ ಬಳಿಗೆ ಬರುವುದು ಎಂದರೆ ನಮ್ಮ ಪಾಪದ ಗಂಭೀರತೆಯನ್ನ ಒಪ್ಪಿಕೊಳ್ಳುವುದೂ ಆಗಿದೆ. ಈ ಬಲಿಪೀಠದ ಮೇಲೆ ಪ್ರತಿದಿನ ವಿವಿಧ ಬಲಿಗಳನ್ನ ಅರ್ಪಿಸಲಾಗುತ್ತಿತ್ತು. ಪ್ರತಿ ಬಲಿಯು ಜನರಿಗೆ ಒಂದು ವಿಷಯವನ್ನ ನೆನಪಿಸುತ್ತಿತ್ತು: ದೇವರೊಂದಿಗೆ ಇರುವ ಸಂಬಂಧವು ಅಮೂಲ್ಯವಾದುದು ಎಂಬುದಾಗಿ, ಅದನ್ನ ನಿರ್ಲಕ್ಷಿಸಬಾರದು ಎಂಬುದಾಗಿ ನೆನಪು ಮಾಡುತ್ತಾ ಇತ್ತು. ಹೊಸ ಒಡಂಬಡಿಕೆಯ ಬೆಳಕಿನಲ್ಲಿ ನಾವು ನೋಡುವಾಗ ಈ ಬಲಿಗಳು ಮುಂದೆ ಬರ್ಲಿಕ್ಕಿರುವಂತಹ ಪರಿಪೂರ್ಣ ಬಲಿಯ ಕಡೆಗೆ ನಮ್ಮ ಗಮನವನ್ನ ತಿರುಗಿಸುತ್ತವೆ. ಮಾನವನ ಪಾಪದ ಸಮಸ್ಯೆಯನ್ನ ಕೊನೆಗೂ ಸಂಪೂರ್ಣವಾಗಿ ಪರಿಹರಿಸುವ ಬಲಿಯನ್ನ ದೇವರು ತಾನೇ ಒದಗಿಸುತ್ತಾರೆ ಎಂಬುದಾಗಿ ಒಂದು ಆಶೆಯನ್ನ ಅವು ಸೂಚಿಸುವಂತವಾಗಿತ್ತು. ಅದರ ನಂತರ ಕಂಚಿನ ತೊಳೆಯುವ ತೊಟ್ಟಿಯನ್ನ ನಿರ್ಮಿಸಲಾಗುತ್ತದೆ. ಯಾಜಕರು ಬಲಿಯನ್ನು ಅರ್ಪಿಸಿದ ನಂತರ ದೇವರ ಸೇವೆಯನ್ನ ಮುಂದುವರಿಸುವ ಮೊದಲು ತಮ್ಮ ಕೈ ಮತ್ತು ಕಾಲುಗಳನ್ನ ತೊಳೆಯಬೇಕಾಗಿತ್ತು. ಇದರ ಅರ್ಥ ಏನೆಂಬುದಾಗಿ ನಾವು ನೋಡುವಾಗ, ದೇವರು ಕೇವಲ ಕ್ಷಮಿಸುವುದಷ್ಟೇ ಅಲ್ಲ, ತನ್ನ ಜನರು ಪರಿಶುದ್ಧ ಜೀವನದಲ್ಲಿಯೂ ನಡೆಯಬೇಕೆಂಬುದು ದೇವರು ಬಯಸುತ್ತಾರೆ. ಈ ತೊಟ್ಟಿಯ ಬಗ್ಗೆ ಒಂದು ಆಸಕ್ತಿದಾಯಕ ವಿವರವನ್ನ ಈ ಅಧ್ಯಾಯವು ಹೇಳುತ್ತದೆ. ಇದನ್ನ ಸೇವೆ ಮಾಡುತ್ತಿದ್ದ ಮಹಿಳೆಯರ ಕಂಚಿನ ಕನ್ನಡಿಗಳಿಂದ ನಿರ್ಮಿಸಲಾಯಿತು. ಕನ್ನಡಿ ಸಾಮಾನ್ಯವಾಗಿ ಮನುಷ್ಯನು ತನ್ನ ಮುಖವನ್ನ ನೋಡುವ ವಸ್ತು, ಆದರೆ ಇಲ್ಲಿ ಆ ಕನ್ನಡಿಗಳು ದೇವರ ಸೇವೆಗೆ ಸಮರ್ಪಿಸಲ್ಪಟ್ಟವು. ಇದು ಅವರ ಸಮರ್ಪಣೆಯ ಸುಂದರ ಚಿತ್ರ. ತಮ್ಮ ವೈಯಕ್ತಿಕ ಉಪಯೋಗದ ವಸ್ತುವನ್ನ ದೇವರ ಮಹಿಮೆಗಾಗಿ ಕೊಡಲು ಅವರು ಸಿದ್ಧರಾಗಿದ್ದರು. ಅದರ ನಂತರ ಗೂಡಾರದ ಪ್ರಾಂಗಣ ಮತ್ತು ಅದರ ಪರದೆಗಳ ನಿರ್ಮಾಣವನ್ನ ಈ ಅಧ್ಯಾಯವು ವಿವರಿಸುತ್ತದೆ. ದೇವರು ತನ್ನ ಜನರಿಗೆ ತನ್ನನ್ನು ಸಮೀಪಿಸಲು ಒಂದು ಮಾರ್ಗವನ್ನ ಕೊಟ್ಟಿದ್ದಾರೆ, ಆದರೆ ಅದೇ ಸಮಯದಲ್ಲಿ ತನ್ನ ಪರಿಶುದ್ಧತೆಯನ್ನು ಸಹ ಅವರಿಗೆ ನೆನಪಿಸುತ್ತಾ ಇದ್ದಾರೆ. ದೇವರ ಸನ್ನಿಧಿಯನ್ನ ಗೌರವದಿಂದ ಸಮೀಪಿಸಬೇಕೆಂಬುದನ್ನ ಪ್ರತಿಯೊಂದು ವ್ಯವಸ್ಥೆಯು ಕಲಿಸುತ್ತಾ ಇದೆ. ಅಧ್ಯಾಯದ ಕೊನೆಯ ಭಾಗದಲ್ಲಿ ನಾವು ಮತ್ತೊಂದು ವಿಶೇಷವಾದಂತಹ ವಿಷಯವನ್ನ ನೋಡುತ್ತೇವೆ. ಗುಡಾರದ ನಿರ್ಮಾಣಕ್ಕೆ ಬಳಸಲಾದ ಚಿನ್ನ, ಬೆಳ್ಳಿ ಮತ್ತು ಕಂಚಿನ ಸಂಪೂರ್ಣ ಲೆಕ್ಕವನ್ನ ದಾಖಲಿಸಲಾಗುತ್ತದೆ. ಮೊದಲ ನೋಟಕ್ಕೆ ಇವು ಕೇವಲ ಅಂಕಿ ಅಂಶಗಳ ಪಟ್ಟಿಯಂತೆ ಕಾಣಬಹುದು, ಆದರೆ ಇದರ ಹಿಂದೆ ಒಂದು ಮಹತ್ವದ ಸಂದೇಶವಿದೆ. ಪ್ರಿಯರೇ, ದೇವರ ಕೆಲಸದಲ್ಲಿ ಪ್ರಾಮಾಣಿಕತೆ ಇರಬೇಕು. ಜನರು ಕೊಟ್ಟ ಕಾಣಿಕೆಗಳನ್ನ ಹೇಗೆ ಬಳಸಲಾಗಿದೆ ಎಂಬುದಕ್ಕೆ ಸ್ಪಷ್ಟವಾದಂತ ಲೆಕ್ಕವಿರಬೇಕು. ಇದರಿಂದ ದೇವರು ತನ್ನ ಜನರಿಗೆ ಹೊಣೆಗಾರಿಕೆಯ ಜೀವನವನ್ನ ಕಲಿಸುತ್ತಾ ಇದ್ದಾರೆ. ವಿಶ್ವಾಸ ಮತ್ತು ಪ್ರಾಮಾಣಿಕತೆ ಒಟ್ಟಿಗೆ ನಡೆಯಬೇಕು. ದೇವರಿಗಾಗಿ ಮಾಡುವ ಕೆಲಸದಲ್ಲಿ ನಂಬಿಕೆ ಇರುವಂತೆ ಜವಾಬ್ದಾರಿಯೂ ಇರಬೇಕು. ಈ ಅಧ್ಯಾಯವನ್ನ ಒಟ್ಟಾಗಿ ನೋಡಿದಾಗ 3 ಮುಖ್ಯ ಸತ್ಯಗಳು ನಮ್ಮ ಮುಂದೆ ಬರುತ್ತವೆ. ಮೊದಲನೆಯದು, ದೇವರ ಕೃಪೆ ಇಲ್ಲದೆ ನಾವು ದೇವರ ಸನ್ನಿಧಿಯನ್ನು ಸಮೀಪಿಸಲು ಸಾಧ್ಯವಿಲ್ಲ. ಎರಡನೆಯದಾಗಿ, ದೇವರು ತನ್ನ ಜನರನ್ನ ಪರಿಶುದ್ಧ ಜೀವನಕ್ಕೆ ಕರೆಯುತ್ತಾ ಇದ್ದಾರೆ. ಮತ್ತು ಮೂರನೇದಾಗಿ ನಾವು ನೋಡುವಾಗ, ದೇವರ ಕೆಲಸವನ್ನ ನಂಬಿಗಸ್ತಿಕೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಮಾಡಬೇಕು. ಹಾಗಾದ್ರೆ ಇಂದಿನ ವಾಗ್ದಾನ, ದೇವರು ತನ್ನ ಜನರು ತನ್ನನ್ನ ಸಮೀಪಿಸಲು ಒಂದು ಮಾರ್ಗವನ್ನ ಸಿದ್ಧಪಡಿಸಿದ್ದಾರೆ.
ದೇವರು ದೂರದ ದೇವರಲ್ಲ ಪ್ರಿಯರೇ, ತನ್ನ ಬಳಿಗೆ ಬರುವವರನ್ನ ಸ್ವೀಕರಿಸುವಂತ ದೇವರು. ಹಾಗಾದ್ರೆ ಇಂದು ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ದೇವರ ಸೇವೆಯಲ್ಲಿ ನಂಬಿಗಸ್ತರಾಗಿರಬೇಕು. ನಮಗೆ ಒಪ್ಪಿಸಲಾದ ಸಮಯವನ್ನ, ಸಂಪನ್ಮೂಲಗಳನ್ನ, ನಮ್ಮ ಜವಾಬ್ದಾರಿಗಳನ್ನ ಪ್ರಾಮಾಣಿಕತೆಯಿಂದ ನಾವು ನಿರ್ವಹಿಸಬೇಕು ಮತ್ತು ಪ್ರತಿದಿನ ದೇವರನ್ನ ಗೌರವಿಸುವ ರೀತಿಯಲ್ಲಿ ನಾವು ಬದುಕಬೇಕು ಪ್ರಿಯರೇ. ಹಾಗಾದ್ರೆ ಇಂದು ಇದು ನೆನಪಿಟ್ಟುಕೊಳ್ಳೋಣ, ದೇವರನ್ನ ಆರಾಧಿಸುವುದು ಕೇವಲ ಬಾಯಿಂದ ಹಾಡುಗಳನ್ನ ಹಾಡುವುದಲ್ಲ, ಅದು ನಮ್ಮ ಜೀವನದಲ್ಲಿಯೂ ಕಾಣಿಸಬೇಕು. ನಮ್ಮ ಪ್ರಾಮಾಣಿಕತೆಯಲ್ಲೂ, ನಮ್ಮ ಸಮರ್ಪಣೆಯಲ್ಲಿ, ನಮ್ಮ ಹೊಣೆಗಾರಿಕೆಯಲ್ಲಿ ಕಾಣಿಸಬೇಕು. ದೇವರು ನಮ್ಮ ಹೃದಯವನ್ನ ಮಾತ್ರವಲ್ಲ, ನಮ್ಮ ಕೈಗಳ ಕೆಲಸವನ್ನ ಸಹ ನೋಡುತ್ತಾರೆ. ಆದ್ದರಿಂದ ದೇವರ ಕೃಪೆಯನ್ನ ನಾವು ನಂಬಬೇಕು, ದೇವರ ಪರಿಶುದ್ಧತೆಯನ್ನ ಗೌರವಿಸಬೇಕು, ಮತ್ತೆ ದೇವರು ನಮಗೆ ಒಪ್ಪಿಸಿರುವ ಪ್ರತಿಯೊಂದು ಕಾರ್ಯದಲ್ಲಿಯೂ ನಂಬಿಗಸ್ತರಾಗಿರಬೇಕು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಸೇವೆಯಲ್ಲಿ ಪ್ರಾಮಾಣಿಕರಾಗಿರುವಂಥ ಹೃದಯ ನಮ್ಮದಾಗಿರಲಿ. ಆಮೇನ್. ನೊಂದ ಜೀವಕ್ಕೆ, ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು